ಮುಖ್ಯವಾದ ಅಂಗಗಳಲ್ಲಿ ಒಂದು ಬಾಯಿ. ಸಾಮಾನ್ಯ ಕಂಪ್ಲೇಂಟು ಬಾಯಿ ಹುಣ್ಣು. ಬಾಯಿ ಹುಣ್ಣು ಏನಾದರೂ ಬಿಸಿ ಸೇವನೆಯಿಂದ ಆಗ್ಬೋದು, ಅಥವಾ ಬಹಳ ಖಾರ ತಿಂದದ್ದರಿಂದ ಆಗ್ಬೋದು, ಅಥವಾ ಕಚ್ಚಿ ಹಲ್ಲು ತಾಗಿ ನಾಲಿಗೆ ಬಾಯಿ ಹುಣ್ಣಾಗ್ಬೋದು, ಜ್ವರ ಬಂದ ಮೇಲೆ ಬಾಯಿ ಹುಣ್ಣು ಬರ್ಬೋದು, ಏನಾದರೂ ಆ್ಯಂಟಿಬಯೋಟಿಕ್ಸ್ ತಿಂದಾಗ ಬಾಯಿ ಹುಣ್ಣು ಬರ್ಬೋದು. ಹೀಗೆ ಹಲವು ಕಾರಣಗಳಿಂದ ಬಾಯಿ ಹುಣ್ಣು ಬರ್ಬೋದು. ಆದರೆ ಎಷ್ಟೇ ಸಿವಿಯರ್ ಆಗಿದ್ದರೂ ಕೂಡ 1 ಚಮಚ ಜೇನನ್ನು ಬಾಯಿಗೆ ಹಾಕಿ ಅದನ್ನು ನುಂಗಬಾರ್ದು. ಬಾಯನ್ನು ಸ್ವಲ್ಪ ಮಾತ್ರ ಅಲ್ಲಾಡಿಸ್ತಾ ಇದ್ದು ಅದು ಸಂಪೂರ್ಣ ಬಾಯಿಯಲ್ಲಿ ಫುಲ್ ಆಯಿತು, ಇನ್ನು ನಿಲ್ಲುವುದಿಲ್ಲ ಅಂತ ಆಗುವ ತನಕ ಇಟ್ಟುಕೊಂಡು ಆಮೇಲೆ ಸಂಪೂರ್ಣವಾಗಿ ಉಗುಳಿ ಸ್ವಚ್ಛವಾಗಿ ಬಾಯಿ ತೊಳಿಬೇಕು. ಹೀಗೆ 3 ಸರ್ತಿ ಮಾಡುವಾಗ ಬಾಯಿ ಹುಣ್ಣು ವಾಸಿ ಆಗ್ತದೆ. ಸುಲಭವಾದ ಔಷಧಿ ಇದು. ದೇಹದಲ್ಲಿ ಬಿ ಕಾಂಪ್ಲೆಕ್ಸ್ ಕಡಿಮೆ ಆದಾಗ ಬಾಯಿ ಹುಣ್ಣು ಬರ್ತದೆ. ಆಗ ಬಾಯಿ ಹುಣ್ಣಿಗೆ ಬಿ ಕಾಂಪ್ಲೆಕ್ಸ್ ತಿನ್ನಲಿಕ್ಕೆ ಹೇಳುತ್ತೇವೆ. ಹಾಗೆ ಗ್ಲಿಸರಿನನ್ನು ಹಚ್ಚಿದರೆ ಬಾಯಿ ಹುಣ್ಣು ಕಡಿಮೆ ಆಗ್ತದೆ. ಹಾಗೆ ನಿಂಬೆಹಣ್ಣಿನ ರಸ ಮತ್ತು ಜೇನು ಸಮಪಾಲು ಸೇರಿಸಿ ಬಾಯಿಗೆ ಹಾಕಿ ನಿಧಾನಕ್ಕೆ ಚಪ್ಪರಿಸಿ ಕುಡಿಯುವುದರಿಂದ ಕೂಡ ಬಾಯಿ ಹುಣ್ಣು ಕಡಿಮೆ ಆಗ್ತದೆ. ಹಾಗೆ ಪೇರಳೆ ಗಿಡದ ಚಿಗುರು, ಗೇರು ಮರದ ಚಿಗುರು ಇವನ್ನೆಲ್ಲ ಚೆನ್ನಾಗಿ ಜಗದು ತಿಂದರೆ ಕೂಡ ಬಾಯಿ ಹುಣ್ಣು ವಾಸಿ ಆಗ್ತದೆ. ಕುಂಟ ನೇರಳೆ ಕೊಡಿ ಕೂಡ ಉಪಯೋಗ ಆಗುತ್ತೆ. ಬಸಳೆ ಗಿಡದ ಚಿಗುರು ಅದು ಸಹ ಹಾಗೆ ಚೆನ್ನಾಗಿ ಜಗತ್ತು ತಿಂದರೆ ಬಾಯಿ ಹುಣ್ಣಿಗೆ ಸಹಾಯ ಆಗುತ್ತೆ, ವಾಸಿ ಆಗ್ತದೆ. ಸ್ಫಟಿಕದ ಹೂವು, ಗೋರಟೆ ಅಂತ ಹೇಳ್ತಾರೆ, ಅದರಲ್ಲಿ ಹಳದಿಯದ್ದೊಂದು ವೆರೈಟಿ ಉಂಟು, ಅದರ ಚಿಗುರು ಕೂಡ ಹೀಗೆ ಜಗದು ತಿಂದುದರಿಂದ ಬಾಯಿ ಹುಣ್ಣು ವಾಸಿ ಆಗ್ತದೆ. ಗಾಂಧಾರಿ ಮೆಣಸು ಅಂತ ಒಂದು ಮೆಣಸು ಉಂಟು, ಸಣ್ಣ ಸಣ್ಣ ಮೆಣಸು. ಅದು ಮೇಲ್ಭಾಗಕ್ಕೆ ಬೆಳೆಯುವಂಥದ್ದು. ಅಂದರೆ ಎಲ್ಲ ಮೆಣಸು ಗಿಡದ ಕೆಳಗೆ ನೇತಾಡುತ್ತೆ, ಇದು ಮೇಲೆ ಇರ್ತದೆ. ಬಹಳ ಖಾರ. ಆ ಗಿಡದ ಎಲೆಯನ್ನು ತಂಬಳಿ ಮಾಡಿ ಊಟ ಮಾಡಿದರೆ ಬಾಯಿ ಹುಣ್ಣು ವಾಸಿ ಆಗ್ತದೆ. ಅಥವಾ ಅದರ ರಸ ತೆಗೆದು ಚೂರು ಉಪ್ಪು ಹಾಕಿ ಕುಡಿದ್ರೆ ಕೂಡ ಬಾಯಿ ಹುಣ್ಣು ವಾಸಿ ಆಗ್ತದೆ. ಮತ್ತು ಮೆಣಸನ್ನು ಯಾರು ತಂಬಳಿ ಮಾಡಿ ಬಿಡಬೇಡಿ, ಅದರ ಎಲೆ ಅಷ್ಟೇ. ಕೆಲವರು ಖದಿರಾರಿಷ್ಟವನ್ನು ತಗೊಳ್ಳಿಕ್ಕೆ ಹೇಳುತ್ತಾರೆ, ಅದು ಸಹಾಯ ಆಗ್ಬೋದು. ಯಾಕೆಂದರೆ ಖದಿರಾರಿಷ್ಟದಲ್ಲಿಯೂ ಕೂಡ ಹುಣ್ಣು ವಾಸಿ ಮಾಡುವಂಥ ಗುಣ ಇದೆ, ಹೀಲಿಂಗ್ ಇಫೆಕ್ಟ್. ಜೀರ್ಣಶಕ್ತಿಯ ತೊಂದರೆಗಳಿಂದಾಗಿ ಕೂಡ ಬಾಯಿ ಹುಣ್ಣು ಬರ್ಬೋದು. ಆಗ ಜೀರ್ಣಶಕ್ತಿಯನ್ನು ಸುಧಾರಿಸಬೇಕು. ಆ್ಯಂಟಿಬಯೋಟಿಕ್ಸಿಂದ ಬಂದದ್ದಾದರೆ 2 ದಿನ 3 ದಿನ ಆಗುವಾಗ ತಾನಾಗಿ ಕಡಿಮೆ ಆಗುತ್ತೆ. ಜೊತೆಗೆ ಬಿ ಕಾಂಪ್ಲೆಕ್ಸ್ ತಕ್ಕೊಂಡ್ರೆ ಆಯಿತು, ಅಥವಾ ಗ್ಲಿಸರಿನ್ ಹಚ್ಚಿದ್ರೂ ಸರಿ. ಯಾವುದೇ ಆ್ಯಂಟಿಬಯೋಟಿಕ್ ತಿನ್ನುವಾಗ ಬರೀ ಹೊಟ್ಟೆಗೆ ತಿನ್ನಬಾರ್ದು, ಸಾಕಷ್ಟು ನೀರು ಕುಡಿಬೇಕು. ಆ್ಯಂಟಿಬಯೋಟಿಕ್ ಶುರು ಮಾಡಿ 2 ದಿನ ಆದಮೇಲೆ ಸ್ವಲ್ಪ ಬಿ ಕಾಂಪ್ಲೆಕ್ಸು ತೆಕ್ಕೊಳ್ಳೋದು ಒಳ್ಳೆಯದು. ಆ್ಯಂಟಿಬಯೋಟಿಕ್ ಶುರು ಮಾಡುವಾಗಲೇ ತಿನ್ನಬಾರ್ದು. ಆ್ಯಂಟಿಬಯೋಟಿಕ್ ಶುರು ಮಾಡಿ 1-2 ದಿನ ಆದಮೇಲೆ ಸ್ವಲ್ಪ ಬಿ ಕಾಂಪ್ಲೆಕ್ಸನ್ನು ಕೂಡ ತೆಕ್ಕೊಳ್ಬೋದು.
ಇದು ಮುಂಜಾಗರೂಕತೆಯ ಕ್ರಮ. ಬಹಳ ತೊಂದರೆ ಕೊಡ್ತದೆ, ಪುನಃ ಪುನಃ ಬರ್ತದೆ ಅಂತಂದರೆ ಅತ್ತಿ ಮರದ ಕೆತ್ತೆ, ಬೇಂಗದ ಮರದ ಕೆತ್ತೆ, ಕೊಟ್ಟೆ ಮುಳ್ಳ ಬೇರಿನ ಕೆತ್ತೆ, ಇದು 3 ಬಗೆಯನ್ನು ಮದ್ದಿನ ಗಂಜಿ ಮಾಡಿ ಊಟ ಮಾಡಬೇಕು. 3 ದಿನ ಊಟ ಮಾಡಿದರೆ ಹೋಗ್ತದೆ. ಅತ್ತಿ ಮರದ ಚಕ್ಕೆ, ಆಮೇಲೆ ಬೇಂಗ ಅಂದರೆ ಅಸನ ಅಂತ ಸಂಸ್ಕೃತದಲ್ಲಿ ಹೆಸರು. ಮರ ಚುಚ್ಚಿದರೆ ಮರದಿಂದ ಕೆಂಪಗಿನ ರಸ ಬರ್ತದೆ, ಅದು ಬೇಂಗ ಅಥವಾ ಅಸನ. ಅದರ ಚಕ್ಕೆ. ಕೊಟ್ಟೆ ಮುಳ್ಳು ಅಂತ ಹೇಳೋದು ಒಂದು ಮುಳ್ಳು, ವೈಲ್ಡು, ಅದರಲ್ಲಿ ಬಿಳಿ ಬಿಳಿ ಹಣ್ಣಾಗ್ತದೆ, ತಿನ್ನಲಿಕ್ಕಾಗತ್ತೆ. ಬಹಳ ಸ್ಟಾರ್ಚ್ ಇರುವಂಥ ಹಣ್ಣು, ಬಿಳಿ ಮುಳ್ಳಹಣ್ಣು ಅಂತ ಹೇಳ್ತಾರೆ. ಅದರದ್ದು ಬೇರಿನ ಸಿಪ್ಪೆ. ಮದ್ದಿನ ಗಂಜಿ ಕ್ರಮವನ್ನು ಬಹುಶಃ ಹೇಳಿದ್ದೇವೆ ಈಗಾಗಲೇ. ಔಷಧಿಗಳು ಎಲ್ಲ ಸಮಾನ ತೂಕ. 4 ರಿಂದ 5 ತೊಲೆ ಮದ್ದು ಜಜ್ಜಿ ಒಂದು ಬಟ್ಟೆಯಲ್ಲಿ ಸಡಿಲವಾಗಿ ಕಟ್ಟಿ ಒಂದು 8 ದೊಡ್ಡ ಲೋಟ 8 ಲೋಟ ನೀರು ಹಾಕಿ ಬಟ್ಟೆಯಲ್ಲಿ ಸಡಿಲವಾಗಿ ಕಟ್ಟಿ ಅದು ಚೆನ್ನಾಗಿ ಕುದಿಯುವಾಗ ಅದಕ್ಕೆ 1 ಹಿಡಿ, ಸರಿಯಾಗಿ 1 ಹಿಡಿ ಅಕ್ಕಿ ತೊಳೆಯದೇ ಹಾಕಬೇಕು ಅಂತ ಲೆಕ್ಕ. ಆದರೆ ಈಗ ಅಕ್ಕಿಯನ್ನು ತೊಳೆಯದೇ ಹಾಕಲಿಕ್ಕೆ ಹೇಳುವುದಿಲ್ಲ, ಯಾಕೆಂದರೆ ಅದರಲ್ಲಿ ಪೆಸ್ಟಿಸೈಡ್ಸ್, ಕ್ರಿಮಿನಿವಾರಕಗಳಿರ್ತವೆ. ಹಾಗಾಗಿ ಅಕ್ಕಿಯನ್ನು ತೊಳೆದು ಹಾಕೋದು. ಮನೆಯಲ್ಲಿ ಕುಟ್ಟುವುದಿದ್ದರೆ ಅಕ್ಕಿ ತೊಳೆಯದೇ ಹಾಕ್ಬೋದು. ಕಡಿ ಅಕ್ಕಿ ಆದರೆ ಬೇಯಲಿಕ್ಕೆ ಅನುಕೂಲ. ಅಂತೂ 1 ಮುಷ್ಟಿ ಅಕ್ಕಿ, ಬೆಳ್ತಿಗೆ ಅಕ್ಕಿ ಹಾಕಿ ಅದು ಚೆನ್ನಾಗಿ ಬೆಂದು ಅದರ ಅನ್ನ ನೀರು ಸುಮಾರು ಒಂದೇ ಆಗುವಾಗ ಅದರಿಂದ ಮದ್ದಿನ ಗಂಟನ್ನು ತೆಗೆದು ಹಿಂಡಿ ಹೊರಗೆ ತೆಗೆದು ಉಳಿದದ್ದನ್ನು ಗಂಜಿಯನ್ನು ಸ್ವಲ್ಪ ಹಾಲು ಹಾಕಿ, ಮನೆಯಲ್ಲಿ ಕರಿಯೋದಿದ್ರೆ ತಂಬಾಲು ಅಂತ ಲೆಕ್ಕ, ಅಂದರೆ ಅದು ಧಾರೆ ಬೀಸಿ ಆರುವ ಮೊದಲು ಅದೆಲ್ಲ ಕಷ್ಟ, ಯಾರ ಮನೆಯಲ್ಲೂ ಕರೆಯುವುದಿಲ್ಲ. ಹಾಗಾದ ಕಾರಣ ಕಾಯಿಸಿದ ಹಾಲೆ ಒಂದು ಸ್ವಲ್ಪ ಹಾಲು ಹಾಕಿಕೊಂಡು ಅದನ್ನು ಸೇವಿಸಬೇಕು. ಊಟ ಮಾಡಬೇಕು ಅಂದರೆ ಇಷ್ಟೇ ಇರುತ್ತೆ, ಎಂಥದ್ದು ಊಟ ಮಾಡೋದು ಅಂತ ಕೇಳ್ಬೋದು. ಅದಕ್ಕೆ ಸೇವಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಉಪ್ಪಿನಕಾಯಿ ಎಲ್ಲ ಹಾಕಲಿಕ್ಕಿಲ್ಲ, ಹಾಗೆ ತಿನ್ನಬೇಕು. ಇದನ್ನು 3 ದಿನ ಊಟ ಮಾಡಿದರೆ ಬಾಯಿ ಹುಣ್ಣು ವಾಸಿ ಆಗ್ತದೆ. ಈ ಮದ್ದಿನ ಗಂಜಿ ಬಹಳ ಉಪಯೋಗ ಆಗುತ್ತೆ. ಗಂಜಿ ಯಾವಾಗಲೂ ಬೆಳಗ್ಗೆ ಬರೀ ಹೊಟ್ಟೆಗೆ ಸೇವಿಸಿದರೆ ಒಳ್ಳೆಯದು. ಅದು ಅಲ್ಲದೆ ಹೋದರೆ ಮತ್ತೊಂದು 10 ಗಂಟೆ ಹೊತ್ತಿಗೆ ಸೇವಿಸ್ಬೋದು. ಮಧ್ಯಾಹ್ನ ಮೇಲೆ ಬೇಡ, ಬೆಳಗ್ಗೆ ತೆಕ್ಕೊಳ್ಳೋದು ಒಳ್ಳೆಯದು. ಬೆಸ್ಟು ಬಿಫೋರ್ ಫುಡ್. ಮತ್ತು ಅದೇ ಅನುಕೂಲತೆ 10 ಗಂಟೆ.